ಒಂದು ಹಲಸಿನ ಹಣ್ಣನ್ನ ತಗೊಂಬಂದು ಕಟ್ ಮಾಡ್ತಾಯಿದ್ದೀವಿ. ಒಳ್ಳೆ ಸ್ವಲ್ಪ ಚಿಕ್ಕದಾಗಿದ್ರೂ ತುಂಬ ಸ್ವೀಟಾಗಿತ್ತು. ಆಲ್ರೆಡಿ ನಮ್ಮ ತೋಟದಲ್ಲಿರೋ ಬಾಳೆಹಣ್ಣು ಇತ್ತು. ಇದು ಹಲಸಿನ ಹಣ್ಣು ಎರಡೂ ಹಾಕಿ, ಬಾಳೆಹಣ್ಣು ಹಲಸಿನ ಹಣ್ಣು ಹಾಕಿ ರಸಾಯನ ಮಾಡೋಣ ಅಂತ ಕಟ್ ಮಾಡ್ತಾಯಿದ್ದೀವಿ. ಇದೊಂದು ಚಿಕ್ಕದೇನೆ, ಇದು ತುಂಬ ದೊಡ್ಡ ಹಣ್ಣೇನಲ್ಲ. ತುಂಬ ಚೆನ್ನಾಗಿತ್ತು. ಅಂದರೆ ಈ ಹಲಸಿನ ತೊಲೆ ಕಟ್ ಮಾಡೋದು ಒಂದು ಆರ್ಟ್. ತುಂಬ ಟೈಮ್ ತಗೊಳುತ್ತೆ, ನೋಡಿಕೊಂಡು ನಿಧಾನಕ್ಕೆ ಕಟ್ ಮಾಡಬೇಕು. ಊಟಕ್ಕೆ ಮುಂಚೆ ಹಲಸು, ಊಟದ ನಂತರ ಮಾವು ಅಂತ. ಸೊ ಹಲಸನ್ನು ತಿನ್ನಬೇಕಂದ್ರೆ ಊಟಕ್ಕೆ ಮುಂಚೆ ತಿನ್ನಬೇಕು. ಮತ್ತು ಇದು ಬಾಳೆ ದಿಂಡಿನ ಪಲ್ಯ. ನಮ್ಮ ತೋಟದಲ್ಲೇ ಬಿದ್ದಿದ್ದಂಥ ಒಂದು ಬಾಳೆ ದಿಂಡನ್ನು ತಗೊಂಡು ಕಟ್ ಮಾಡಿ ಪಲ್ಯಕ್ಕೆ ತಯಾರಿ ಮಾಡ್ಕೋತಾ ಇದ್ದೀವಿ. ಇದು ಚಿಕ್ಕ ಚಿಕ್ಕ ಪೀಸ್ ಹಾಕಾದ್ಮೇಲೆ ಅದರಲ್ಲಿ ಹಿಂಗೆ ಸುತ್ತಿ ನೋಡಿದ್ರೆ ಒಂದು ಸ್ವಲ್ಪ ನಾರು ಬರುತ್ತೆ. ಇದು ಏಲಕ್ಕಿ ಬಾಳೆ ದಿಂಡು, ನನಗೆ ಸ್ವಲ್ಪ ನಾರು ಕಡಿಮೆ ಅನ್ನಿಸ್ತು. ನೀವು ಫಸ್ಟು ಬಾಳೆ ದಿಂಡು ತೊಗೊಂಬಂದು ಪ್ರಿಪೇರ್ ಮಾಡಿದ್ದು.